ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ, 13 ಜನ ದುರ್ಮರಣ, 20 ಮಂದಿ ಗಂಭೀರ. ಸ್ಥಳಕ್ಕೆ ಅಮಿತ್ ಶಾ ಭೇಟಿ ಪರಿಶೀಲನೆ. ಸ್ಫೋಟ ಕುರಿತು ಎಲ್ಲಾ ರೀತಿ ತನಿಖೆ ನಡೆಯುತ್ತಿದೆ. ಸ್ಫೋಟದ ಸತ್ಯ ಜನರ ಮುಂದಿದೆ ಇಡ್ತೇನೆ, ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ. ಜೈಲಿನಲ್ಲಿ ರಾಜತಿಥ್ಯಕ್ಕೆ 3 ಅಧಿಕಾರಿಗಳ ತಲೆದಂಡ, ಸರ್ಕಾರದಿಂದ ಹೈಪವರ್ ಕಮಿಟಿ. ಬೀದಿಗಿಳಿದು ಬಿಜೆಪಿ ಪ್ರೊಟೆಸ್ಟ್. ಪತ್ನಿ ಕಿರುಕುಳಕ್ಕೆ ಬೇಸತ್ತು ಗಂಡ ಆತ್ಮಹತ್ಯೆ, ಮನೆಯಲ್ಲಿ ನೇಣಿಗೆ ಶರಣಾದ ಗಗನ್ ರಾವ್. ಗಿರಿನಗರ ಪೊಲೀಸರಿಂದ ಕೇಸ್ ತನಿಖೆ. ಎಫ್ಆರ್ಪಿ ಘೋಷಿಸಿದ್ರು ನಿಲ್ಲದ ಹೋರಾಟ, ಜಿಲ್ಲೆಯಲ್ಲೂ ಕಬ್ಬು ಬೆಳೆಗಾರರ ಪ್ರತಿಭಟನೆ. ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶ.